ಹೆಣ್ಣು ಮಕ್ಕಳ ಮುಖ್ಯ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಾ ಇದೆ. ಸ್ತನಗಳ ಕ್ಯಾನ್ಸರ್, ಸ್ತನಗಳ ಅರ್ಬುದ, ಅಲ್ಲದೆ ಸ್ತನಗಳಲ್ಲಿ ದುರ್ಮಾಂಸಗಳು. ಅದು ಕ್ಯಾನ್ಸರ್ ಆಗ್ಬೇಕಂತ ಇಲ್ಲ, ದುರ್ಮಾಂಸಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಅಲ್ಲಿ ಫೈಬ್ರಾಯ್ಡ್ಸ್ ಬರುವಂಥದ್ದು. ಈ ರೀತಿ ಸಮಸ್ಯೆಗಳಿಗೆ ಕಾರಣಗಳೇನು? ಈ ರೀತಿ ಬರೋದನ್ನ ನಾವು ನಿರ್ಲಕ್ಷ್ಯ ಮಾಡ್ಬೋದಾ? ಕೆಲವು ಸರಿ ವೈದ್ಯರು ಸೂಚನೆ ಮಾಡಿದ್ದಾರೆ, ಅದು ಕೇವಲ ಫೈಬ್ರಾಯ್ಡ್ಸ್ ಅಷ್ಟೇ, ನಿಮಗೆ ಕ್ಯಾನ್ಸರ್ ಇಲ್ಲ, ಸೊ ಅದನ್ನ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಹಾಗಂತೇಳಿ ಬಿಡಬಹುದಾ ಅದನ್ನ? ಸೊ ಎಲ್ಲದರ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಖಂಡಿತವಾಗ್ಲೂ ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ ಮಕ್ಕಳು ಏನಿದ್ದಾರೆ, ಜಸ್ಟ್ ಒಂದು 6 ವರ್ಷ, 7 ವರ್ಷ, 8 ವರ್ಷ, 9 ವರ್ಷ ಈ ಏಜ್ಗೆಲ್ಲ ಋತುಮತಿ ಆಗ್ತಾ ಇದ್ದಾರೆ. ಅಂದ್ರೆ ಮಕ್ಕಳಲ್ಲಿ ಹಾರ್ಮೋನ್ ಉತ್ಪತ್ತಿ ಬಹುಬೇಗನೆ ಕಾಣ್ತಾ ಇದೆ. ಬಹುಬೇಗ ಆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಸೇವಿಸಿರ್ತಕ್ಕಂಥ ಆಹಾರ ಪದ್ಧತಿ, ಕೆಮಿಕಲ್ಸ್ಗಳ ಬಳಕೆ ಇರ್ಬೋದು, ಅಥವಾ ಜಂಕ್ ಫುಡ್ಸ್ಗಳಿರ್ಬೋದು, ಅವರು ಬೆಳವಣಿಗೆ ಏನಿದೆ ಆ ರೀತಿಯ ವಿಚಾರಗಳಲ್ಲಿ ಬಂದಾಗ ಈಗಿನ ಫುಡ್ಗಳು, ಆಹಾರದಿಂದ ಕೂಡ ಹಾರ್ಮೋನ್ಗಳ ಬಿಡುಗಡೆ ಹೆಚ್ಚಿಗೆ ಆಗ್ತಿರೋದ್ರಿಂದ ಹೆಣ್ಣು ಮಕ್ಕಳು ಬಹುಬೇಗ ಋತುಮತಿ ಆಗ್ತಾರೆ. ಈ ರೀತಿ ಬಹುಬೇಗ ಋತುಮತಿ ಆಗೋದ್ರಿಂದ ಅವರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ಸು ಅಥವಾ ಗರ್ಭಕೋಶ ಕ್ಯಾನ್ಸರ್ಗಳು ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಎರಡನೇದಾಗಿ ಮಹಿಳೆಯರಿರ್ಬೋದು ಅಥವಾ ಹೆಣ್ಣು ಮಕ್ಕಳಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಹದಗೆಟ್ಟಿದೆ. ಮೊದಲಿನಷ್ಟು ದೇಹ ದಂಡಿಸುವಂತ ಕೆಲಸಗಳಿರೋದಿಲ್ಲ, ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಸರಿಯಾಗಿರೋದಿಲ್ಲ. ಮನೆಯಲ್ಲಿ ಮತ್ತು ಹೊರಗಡೆ ಎರಡೂ ಕಡೆಯಲ್ಲೂ ನಿಮ್ಮ ದುಡಿಮೆ ಅನ್ನುವಂಥದ್ದು ನಿಮ್ಮ ದೇಹದ ಒಂದು ಚಲನವಲನಗಳನ್ನ ಕಡಿಮೆ ಮಾಡ್ತಾ ಇದೆ, ಮಾನಸಿಕ ಒತ್ತಡವನ್ನ ಹೆಚ್ಚು ಮಾಡ್ತಾ ಇದೆ. ಈ ರೀತಿ ಸಮಸ್ಯೆಗಳಲ್ಲಿ ಹಾರ್ಮೋನ್ಗಳ ಉತ್ಪತ್ತಿ ವ್ಯತ್ಯಾಸವಾಗ್ತಾ ಹೋಗುತ್ತೆ, ಋತುಮಾನಗಳು ಅಂದ್ರೆ ಋತು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇವೆಲ್ಲ ಕಾರಣಗಳ ಜೊತೆಗೆ ಹೆಣ್ಣು ಮಕ್ಕಳು ತನ್ನ ತಾಯ್ತನಕ್ಕೆ ಬಂದಾಗ ಮಕ್ಕಳಿಗೆ ಹಾಲು ಕುಡಿಸೋದ್ರಲ್ಲಿ ಕೂಡ ವ್ಯತ್ಯಾಸ ಮಾಡ್ತಾ ಹೋಗ್ತೀರಾ. ಮಗುಗೆ ಎಷ್ಟು ಹಾಲು ಕುಡಿಸ್ಬೇಕು, ನಿಮ್ಮ ಎಲ್ಲಿಯ ತನಕ, ಎಷ್ಟು ದಿನಗಳ ತನಕ, ಎಷ್ಟು ತಿಂಗಳ ತನಕ ನಿಮ್ಮ ಆರೈಕೆ ಇರಬೇಕು, ನೀವು ಯಾವ ರೀತಿ ಬಾಣಂತನವನ್ನ ಮಾಡ್ಕೊಳ್ಬೇಕು, ಇದು ಯಾವುದರ ಆಲೋಚನೆ ಇಲ್ಲದೆ ಎಲ್ಲವನ್ನೂ ಫಾಸ್ಟ್ ಲೈಫ್ ಅನ್ನೋ ಒಂದು ಯೋಚನೆಯಲ್ಲಿ ಮಗುವಿಗೆ ಸರಿಯಾದ ರೀತಿಯ ಹಾಲನ್ನ ಕುಡಿಸುವಂತ ಸಮಸ್ಯೆಗಳು ಬಂದಾಗ, ಸರಿಯಾದ ರೀತಿ ಕುಡಿಸ್ತೇ ಹೋದಾಗ್ಲೂ ಕೂಡ ಈ ರೀತಿಯ ತೊಂದರೆಗಳಲ್ಲಿ ನೀವು ಕಾಣಬೇಕಾಗತ್ತೆ. ಹಾಗಾಗಿ ಯಾವುದೇ ದುರ್ಮಾಂಸಗಳು ನಿಮ್ಮ ಸ್ತನಗಳಲ್ಲಿ ಕಂಡಾಗ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ, ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ವೇಳೆ ಅದು ಯಾವುದೇ ರೀತಿ ಕ್ಯಾನ್ಸರ್ ಅಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಕರಗಿಸ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಅಂತ ಚಿಕಿತ್ಸೆ ನೀವು ಆಯುರ್ವೇದದ ಮುಖಾಂತರ ಪಡೆದುಕೊಳ್ಬಹುದು. ಯಾವುದೇ ಶಸ್ತ್ರಚಿಕಿತ್ಸೆಗಳಿಲ್ಲದೆ ನಿಮ್ಮ ಸ್ತನಗಳಲ್ಲಿ ಬರ್ತಕ್ಕಂಥ ದುರ್ಮಾಂಸಗಳನ್ನ ಸಂಪೂರ್ಣವಾಗಿ ಕರಗಿಸ್ಕೊಳ್ಬಹುದಾಗಿದೆ. ಇಂಥ ಚಿಕಿತ್ಸೆ ವನಮೂಲಿಕ ಚಿಕಿತ್ಸೆಯಿಂದ ತಾವು ಪಡೆದುಕೊಳ್ಬಹುದು. ಯೋಗವನ ಬೆಟ್ಟದ ಚಿಕಿತ್ಸೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ದುರ್ಮಾಂಸಗಳನ್ನ ಕರಗಿಸ್ಕೊಳ್ಬಹುದಾಗಿದೆ. ನಮಸ್ಕಾರ.